ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ತುಂಬ ಜನಕ್ಕೆ ಚಾನಲ್ ಚೆಕ್ ಮಾಡೋದು ಹೆಂಗಂತ ಗೊತ್ತಿರಲ್ಲ. ಸೊ ನಿಮ್ಮ ಚಾನಲ್ನ ನೀವೇ ಯಾವ ಥರ ಚೆಕ್ ಮಾಡೋದಂತ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಆ್ಯಂಡ್ ಸುಮಾರು ಜನ ಏನು ಮಾಡ್ತಾರೆ, ಈಗ ದೊಡ್ಡ ಯೂಟ್ಯೂಬರ್ ಅವ್ರವ್ರ ಕ್ಯಾಟಗಿರಿಯಲ್ಲಿ ಯಾರೆಲ್ಲ ದೊಡ್ಡ ಯೂಟ್ಯೂಬರ್ ಇರ್ತಾರೆ, ಸೊ ಅವರು ಲೈವ್ ಏನಾದರೂ ಮಾಡ್ತಾಯಿದ್ರೆ ಅವ್ರು ಲೈವ್ ಸ್ಟ್ರೀಮಲ್ಲಿ ಹೋಗ್ಬಿಟ್ಟು ಕಮೆಂಟ್ನ ಮಾಡ್ತಿದ್ದಾರೆ, ನನ್ನ ಚಾನಲ್ ಇದೆ, ಚೆಕ್ ಮಾಡಿ, ಒಂದು ಸಲ ಚೆಕ್ ಮಾಡಿ ನೋಡಿ. ನನಗೆ ಯೂಶ್ವಲಿ ತುಂಬ ಜನ ಕೇಳಿದ್ದಾರೆ, ಯಾವ ಥರ ನನ್ನ ಚಾನಲ್ಲು ಇದೆ, ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ನನ್ನ ಚಾನಲ್ ಒಂದು ಸಲ ಚೆಕ್ ಮಾಡಿ ನೋಡಿ, ಹೇಳಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಸೊ ನಿಮ್ಮ ಚಾನಲ್ಲು ಈಗ ಕೆಲವೊಬ್ಬರಿಗೆ ರಿಪ್ಲೈ ಬರುತ್ತೆ ಕಮೆಂಟಿಗೆ, ದೊಡ್ಡ ಯೂಟ್ಯೂಬರ್ ರಿಪ್ಲೈ ಮಾಡ್ಬೋದು, ಇಲ್ಲಾಂದರೆ ಒಂದೊಂದು ಸಲ ಚಾನ್ಸ್ ಸಿಗುತ್ತೆ, ಒಂದೊಂದು ಸಲ ಚಾನ್ಸ್ ಸಿಗಲ್ಲ, ಅವ್ರು ರಿಪ್ಲೈ ಮಾಡಲ್ಲ. ಸೊ ಈ ಕಂಡೀಷನಲ್ಲಿ ಅವರು ಸಣ್ಣ ಯೂಟ್ಯೂಬರಲ್ಲಿ ಏನು ಡೌಟ್ ಇತ್ತು ಮೈಂಡಲ್ಲಿ, ಸೊ ಆ ಡೌಟ್ ಬಂದುಬಿಟ್ಟು ಹಂಗೆ ಉಳ್ಕೊಳ್ಳುತ್ತೆ. ಸೊ ನಿಮ್ಮ ಚಾನಲ್ನ ನೀವೇ ಯಾವ ಥರ ಚೆಕ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಈಸಿಯಾಗಿ. ಓಕೆನಾ? ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ದೆ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಾವು ಫಸ್ಟು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬ್ ಓಪನ್ ಮಾಡಿಕೊಂಡು ಚಾನಲ್ ಯಾವ ಥರ ಚೆಕಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಓಕೆನಾ? ಸೊ ಸಿಂಪಲಿ ನಾವು ಪ್ರೊಫೈಲ್ನ ಓಪನ್ ಮಾಡಿದ್ದೀವಿ. ಫಸ್ಟು ಪ್ರೊಫೈಲ್ನ ಓಪನ್ ಮಾಡೋದಾದರೆ ನಾವು ಫಸ್ಟ್ ಬ್ಯಾನರ್ನ ಚೆಕ್ ಮಾಡ್ತೀವಿ. ಬ್ಯಾನರ್ ಅಂದರೆ ಪ್ರೆಸೆಂಟೇಷನ್, ಲೈಕ್ ನಮ್ಮದು ಏನಿದೆ ನಮ್ಮ ಚಾನಲ್ ಪ್ರೆಸೆಂಟೇಷನ್, ನಾವು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀವಿ ಏನು ಅಂತ ಇದು ನೋಡಿದಾಗಲೇ ಗೊತ್ತಾಗ್ಬಿಡುತ್ತೆ ನಾವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ, ನಾವು ಏನರ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದೀವಂತ. ಓಕೆನಾ? ಸೊ ಇದಾಯಿತು ನಮ್ಮದು ಬ್ಯಾನರ್. ಓಕೆನಾ? ಫಸ್ಟು ನಾವು ಇದನ್ನೇ ಚೆಕ್ ಮಾಡೋದು. ಸೊ ಯಾರೆಲ್ಲ ಬ್ಯಾನರ್ ಇದನ್ನೆಲ್ಲ ಕ್ಯಾಶುವಲಾಗಿ ತೊಗೊತಿದ್ದೀರಾ, ಸೊ ತೊಗೋಬೇಡಿ. ಯಾರೆಲ್ಲ ಮಾಡಿಲ್ಲ ಅವರೆಲ್ಲ ಮಾಡಿ ಹಾಕಿ, ನೀವು ಯಾವ ಕ್ಯಾಟಗರಿಯಲ್ಲಿ ಮಾಡ್ತಿದ್ದೀರಾ ಅವ್ರು ಮಾಡಿ. ಓಕೆನಾ? ಸೆಕೆಂಡ್ ನೋಡೋದಾದರೆ ನೇಮು, ಯೂನಿಕ್ ನೇಮು. ಸೊ ನಾವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ ಆ ಕ್ಯಾಟಗರಿದು ಯಾವುದಾದ್ರೂ ಒಂದು ಯೂನಿಕ್ ನೇಮ್ನ ಹಾಕೋದು, ಅದರಲ್ಲಿ ನಿಮ್ಮ ಇನ್ಕ್ಲೂಡಿಂಗ್ ನಿಮ್ಮ ನೇಮ್ನೂ ಇರಬೇಕು. ಓಕೆನಾ? ಸೊ ಈ ಥರ ನೀವು ಮಾಡಬೇಕು ನಿಮ್ಮ ಚಾನಲಲ್ಲಿ. ಸೊ ಅದಾದಮೇಲೆ ನೋಡಿ ಕೆಳಗಡೆ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ ಪ್ರೆಸ್ ಮಾಡಿದಾಗಲೇ ಇನ್ಸ್ಟಾಗ್ರಾಮ್ ರಿಡೈರೆಕ್ಟ್ ಆಗುತ್ತೆ. ಓಕೆನಾ? ಇದಾಯಿತು ನೋಡಿ. ಇಲ್ಲಿ ನಾನು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಏನೂ ಹಾಕಿಲ್ಲ. ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ನೀವು ಡಿಸ್ಕ್ರಿಪ್ಷನ್ನ ಹಾಕಿ. ಓಕೆನಾ? ನಾನು ಬೇಗ ಹಾಕ್ತೀನಿ, ನಾನು ಸರ್ಚ್ ಮಾಡ್ತಾಯಿದ್ದೀನಿ ಏನು ಡಿಸ್ಕ್ರಿಪ್ಷನ್ನ ಹಾಕೋದಂತ. ಓಕೆನಾ? ಸೊ ನಾನು ಇನ್ನೂ ಡಿಸ್ಕ್ರಿಪ್ಷನ್ನ ಹಾಕಿಲ್ಲ, ಫಸ್ಟ್ ಹಾಕಿದ್ದೆ ಅದನ್ನು ರಿಮೂವ್ ಮಾಡಿದ್ದೀನಿ, ಬೇರೆದನ್ನು ಹಾಕಿದ್ದೀನಿ. ಆ್ಯಂಡ್ ಇದಾದಮೇಲೆ ಒಂದು ಇಮೇಲ್ನ ಕೊಟ್ಟಿದ್ದೀನಿ. ಇದರಲ್ಲಿ ಯಾರಾದರೂ ಹೆಲ್ಪ್ ಬೇಕಿದ್ರೂ ಕೇಳ್ಬೋದು, ಲೈಕ್ ಮೆಸೇಜ್ ಮಾಡ್ಬೋದು, ಏನಾದರೂ ಕೇಳ್ಬೋದು, ಕ್ವಶನ್ಸ್ ಏನಾದರೂ ಕೇಳ್ಬೋದು. ಇಲ್ಲಿ ಇದು ಏನು ನಾನು ಇಮೇಲ್ ಹಾಕಿದ್ದೀನಿ ಅದರಲ್ಲಿ, ಜಿಮೇಲ್ ಹಾಕಿದ್ದೀನಲ್ಲ ಅದರಲ್ಲಿ. ಓಕೆನಾ? ಸೊ ಅದಾದಮೇಲೆ ಈಗ ನಾನು ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಇನ್ನು ನೀವು ಏನೇನು ಸೆಟ್ಟಿಂಗ್ಸ್ನ ನೀವು ಮಾಡಬೇಕು, ನೀವು ಚೆಕ್ ಮಾಡಬೇಕು, ನೀವು ಏನೇನು ಮಾಡಿರಬೇಕಂತನೂ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಸೊ ಇದಾಯಿತು ನಮ್ಮ ಪ್ರೊಫೈಲಲ್ಲಿ ಇಷ್ಟು. ಇದು ಇನ್ನೊಂದು ವೀಡಿಯೋ ಒಂದು ಕಾಣಿಸ್ತಿದೆಯಲ್ಲ, ಇದು ನಮ್ಮ ವ್ಯೂವರ್ಗೆ ತೋರಿಸೋದು. ಸೊ ನಮ್ಮ ಹೋಮ್ ಪೇಜಲ್ಲಿ ತೋರಿಸುತ್ತೆ ಫಸ್ಟ್ನೇ ವೀಡಿಯೋ. ಸೊ ಇದು ಫಸ್ಟು ಮಾಡಿರೋದು ನಾನು ತುಂಬ. ಸೊ ಜಾಸ್ತಿ ಯಾವುದು ವ್ಯೂಸ್ ಬಂದಿರುತ್ತೆ ನಾನು ಆ ವಿಡಿಯೋನ ತೆಗೆದು ಹಾಕಿದ್ದೀನಿ. ಓಕೆನಾ? ಸೊ ಯಾರೇ ವಿಸಿಟ್ ಮಾಡಿದ್ರು ನಮ್ಮದು ಚಾನಲ್ಗೆ ಅವ್ರಿಗೆ ತೋರಿಸ್ಲಿ ಆ ವಿಡಿಯೋ ಅಂತ. ಅದಾದಮೇಲೆ ಪ್ಲೇಲಿಸ್ಟ್ಗಳನ್ನ ಸ್ವಲ್ಪ ಮಾಡಿ ಹಾಕಿದ್ದೀನಿ, ವೀಡಿಯೋಸ್ ರಿಲೇಟೆಡ್. ಅಂದರೆ ಪ್ಲೇಲಿಸ್ಟ್ ಅಂದರೆ ಈಗ ಒಂದೇ ಥರ ವೀಡಿಯೋ ಏನಿರುತ್ತೆ ಅದನ್ನು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಓಕೆನಾ? ಅದಾದಮೇಲೆ ನಾವೀಗ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ studio.youtube.com ಅಂತ ಓಪನ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಬಂದುಬಿಟ್ಟು ನಾವು ಚೆಕ್ ಮಾಡೋಣ ಯಾವ್ಯಾವುದನ್ನ ಆ್ಯಡ್ ಮಾಡಬೇಕು ನಾವು ಸೆಟ್ಟಿಂಗಲ್ಲಿ, ಆ್ಯಂಡ್ ನಾವು ಯಾವ ಥರ ಚೆಕ್ ಮಾಡಬೇಕು ನಮ್ಮದು ಎಲ್ಲ ಸರಿಯಾಗಿದೆಯಾ ಅಂತ. ಓಕೆನಾ? ಸೊ ಫಸ್ಟು ನಾನು ಇದನ್ನು ಓಪನ್ ಮಾಡ್ಕೊಂಡಿದ್ದೀನಿ ಡೆಸ್ಕ್ಟಾಪ್ ಸೈಟಲ್ಲಿ ಕ್ರೋಮ್ ಬ್ರೌಸರಲ್ಲಿ. ಓಕೆನಾ? ಏನು ನಂದು YT ಸ್ಟುಡಿಯೋ. ಓಕೆನಾ? ಇಲ್ಲಿ ನಾವು ಫಸ್ಟ್ ಚೆಕ್ ಮಾಡೋದಾದರೆ ಇಲ್ಲೊಂದು ಕೆಳಗಡೆ ಒಂದು ಪೆನ್ಸಿಲ್ ಐಕಾನ್ ಇದೆಯಲ್ಲ ಲಾಸ್ಟ್ನೇದ್ರಲ್ಲಿ, ಡಾಲರ್ ಕೆಳಗಡೆ ಒಂದು, ಅದರಲ್ಲಿ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ವೀಡಿಯೋನ ಹಾಕೋದು. ವೀಡಿಯೋನ ಹಾಕೋದಂದರೆ ಇಲ್ಲಿ ಫಸ್ಟಲ್ಲೇ ಇದೆ ನೋಡಿ, ನಾನು ಹಾಕಿದ್ನಲ್ಲ ಆ ವಿಡಿಯೋ ಶೋ ಆಗ್ತಾ ಇತ್ತಲ್ಲ ನನ್ನ ಸ್ಕ್ರೀನಲ್ಲಿ, ಇದು ನಾನು ಆ್ಯಡ್ ಮಾಡಿರೋದು. ಸೊ ಯಾರೆಲ್ಲ ಆ್ಯಡ್ ಮಾಡಿಲ್ಲ ಸೊ 2 ವೀಡಿಯೋನ ಹಾಕಿ. ಓಕೆನಾ? ಇದರಲ್ಲಿ ನೀವು ಹಾಕಿದ್ರೇ ನಿಮ್ಮದು ಏನಿರುತ್ತೆ ನಿಮ್ಮದು ಚಾನಲಲ್ಲಿ ಶೋ ಆಗುತ್ತೆ ಈ ವಿಡಿಯೋಸು. ಅವ್ರಿಗೆ ನೀವು ವೀಡಿಯೋಸು ಯಾವ ಟಾಪಿಕಲ್ಲಿ ಮಾಡ್ತಾಯಿದ್ದೀರಂತನೂ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರೋ ವೀಡಿಯೋ ಅಂತ ಹಾಕಿದರೆ ನೀವು ಅವ್ರಿಗೂ ಒಂದು ಸ್ವಲ್ಪ ಬೇರೆ ವೀಡಿಯೋಸ್ ನೋಡೋಕ್ಕೆ ಏನು ಅವ್ರ ಮೈಂಡಲ್ಲಿ ಬರುತ್ತೆ. ಓಕೆನಾ? ಬೇರೆ ವೀಡಿಯೋಸ್ ನೋಡೋಣ ಅಂತ. ಓಕೆನಾ? ಸೊ ಇದನ್ನು ಹಾಕಿ, ನೀವು ಯಾರೆಲ್ಲ ಹಾಕಿಲ್ಲ ಇದನ್ನು ಹಾಕಿ ಫಸ್ಟು. ಸೊ ಮೇಯ್ನಾಗಿ ಇದನ್ನು ನೀವು ವೀಡಿಯೋಸ್ನ ಹಾಕಬೇಕು. ಓಕೆನಾ? 2 ವೀಡಿಯೋಸ್ ಯಾವುದಾದ್ರೂ ಹಾಕಿ. ಇಲ್ಲಿ ಸೆಟ್ಟಿಂಗಲ್ಲಿ ನಾನು ತೋರಿಸ್ತಾ ಇದ್ದಾನಲ್ಲ ಚಾನಲ್ ಕಸ್ಟಮೈಸಲ್ಲಿ, ಅಲ್ಲಿ ಹೋಗ್ಬಿಟ್ಟು ನೀವು ಹಾಕಬೇಕು. ಸೆಕೆಂಡ್ನೇದು ಬಂದುಬಿಟ್ಟು ಇಲ್ಲಿ ಇದು ನಮ್ಮದು ಏನು ನಾವು ಲೋಗೋ ಏನು ಮಾಡಿದ್ದೀವಿ, ನಮ್ಮದು
ಚಾನಲ್ದು ಆ ಲೋಗೋನ ನಾವು ಹಾಕಬೇಕು ಬ್ರ್ಯಾಂಡಿಂಗಲ್ಲಿ, ಓಕೆನಾ. ಸೊ ಬ್ರ್ಯಾಂಡಿಂಗಲ್ಲಿ ನಮ್ಮದು ಲೋಗೋ ಏನಿದೆ ಅದನ್ನು ಫಸ್ಟ್ ಹಾಕಬೇಕು. ಅದಾದಮೇಲೆ ಬ್ಯಾನರ್ ಹಾಕಬೇಕು. ಬ್ಯಾನರ್ ನಾನು ನಿಮಗೆ ತೋರಿಸಿದ್ನಲ್ಲ ಆಗಲೇ. ಸೊ ಇಲ್ಲಿ ನೀವು ನೋಡೋದಾದರೆ ಬ್ಯಾನರ್ ಯಾವ ಥರ ಕಾಣಿಸುತ್ತಂದರೆ, ಫಸ್ಟು ಇದರಲ್ಲಿ PC ಯಲ್ಲಿ ನೋಡಿ ಆ ಥರ ಕಾಣುತ್ತೆ, ಮತ್ತು ಲ್ಯಾಪ್ಟಾಪಲ್ಲಿ ಹಿಂಗೆ ಕಾಣುತ್ತೆ, ಮತ್ತು ಫೋನಲ್ಲಿ ಹಿಂಗೆ ಕಾಣುತ್ತೆ. ನೀವು ನಿಮ್ಮದ್ರಲ್ಲಿ ಓಪನ್ ಮಾಡಿದ್ರೆ ಕಾಣುತ್ತೆ ನೋಡಿ, ನಾನು ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಈ ಥರ ಕಾಣುತ್ತೆ ನಿಮ್ಮದು ಏನು ಬ್ಯಾನರ್ ನೀವು ಮಾಡಿ ಹಾಕಿರ್ತೀರ ಅದ್ರ ಥರ ಕಾಣುತ್ತೆ. PC ಯಲ್ಲಿ, ಲ್ಯಾಪ್ಟಾಪಲ್ಲಿ, ಫೋನಲ್ಲಿ ನೀವು ನೋಡ್ಬೋದು. ಅದಾದಮೇಲೆ ಮೂರನೇದು ವಾಟರ್ ಮಾರ್ಕು. ವಾಟರ್ ಮಾರ್ಕ್ ಅಂದರೆ ಈಗ ನಿಮ್ಮ ವೀಡಿಯೋಗೆ ಏನಾದರೂ ಒಂದು ವಾಟರ್ ಮಾರ್ಕ್ ನೀವು ಇಲ್ಲಿ ಅಪ್ಲೋಡ್ ಮಾಡಿದರೆ ಆ ವಾಟರ್ ಮಾರ್ಕು ನಿಮ್ಮ ವೀಡಿಯೋಗೆ ಬರುತ್ತೆ. ಸೊ ಯಾರೂ ಬಂದುಬಿಟ್ಟು ನಿಮ್ಮ ವೀಡಿಯೋನ ಕಾಪಿ ಮಾಡೋಕ್ಕಾಗಲ್ಲ. ಸೊ ನಾನು ಹಾಕಿಲ್ಲ ವಾಟರ್ ಮಾರ್ಕು, ಯಾಕಂದರೆ ನಾನು ಯಾರಿಗೂ ಕಾಪಿರೈಟ್ ಕೊಡಲ್ಲ. ಸೊ ಯೂಸ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಸೊ ಹಾಗಾಗಿ ನಾನು ಏನು ವಾಟರ್ ಮಾರ್ಕ್ ಏನಿದೆ ನಾನು ಆ್ಯಡ್ ಮಾಡಿಲ್ಲ. ಸೊ ನೀವು ಆ್ಯಡ್ ಮಾಡೋದಾದರೆ ನೀವು ವಾಟರ್ ಮಾರ್ಕ್ನ ಆ್ಯಡ್ ಮಾಡಿ, ಆಗ ಏನಾಗುತ್ತೆ ನಿಮ್ಮದು ವೀಡಿಯೋ ಯಾರೂ ಕಾಪಿ ಮಾಡೋಕ್ಕಾಗಲ್ಲ, ಓಕೆನಾ. ಸೊ ಯಾರೆಲ್ಲ ವಾಟರ್ ಮಾರ್ಕ್ ಆ್ಯಡ್ ಮಾಡಿಲ್ಲ ಅವರೆಲ್ಲ ವಾಟರ್ ಮಾರ್ಕ್ನ ಆ್ಯಡ್ ಮಾಡಿ, ಓಕೆನಾ ಗೈಸ್. ಇದಾಯಿತು ನಮ್ಮದು ಬ್ರ್ಯಾಂಡಿಂಗ್ದು. ಸೊ ಬೇಸಿಕ್ ಸೆಟ್ಟಿಂಗಲ್ಲಿ ಇನ್ನೂ ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಲಿಂಕ್ಸ್ಗಳೆಲ್ಲ ಆ್ಯಡ್ ಮಾಡೋದಂತ. ಸೊ ನಾನು ಸದ್ಯಕ್ಕೆ ಬರೀ ಇನ್ಸ್ಟಾಗ್ರಾಮ್ ಲಿಂಕ್ನ ಮಾತ್ರ ಆ್ಯಡ್ ಮಾಡಿದ್ದೀನಿ. ಈಗ ಫೇಸ್ಬುಕ್ಕು ಮತ್ತು ಇನ್ನೊಂದು ಯಾವುದು ಟ್ವಿಟರು ಏನಿದೆ ಅದರದ್ದು ಲಿಂಕ್ನ ಬಂದುಬಿಟ್ಟು ನಾನು ಆ್ಯಡ್ ಮಾಡಿ ತೋರಿಸ್ತೀನಿ ಯಾವ ಥರ ಆ್ಯಡ್ ಮಾಡೋದಂತ, ಓಕೆನಾ. ಸೊ ಇಲ್ಲಿ ನೀವು ಕೆಳಗೆ ನೋಡ್ತಿರ್ಬೋದು ನಂದು ಬರೀ ಇನ್ಸ್ಟಾಗ್ರಾಮ್ ಲಿಂಕ್ ಮಾತ್ರ ಆ್ಯಡ್ ಆಗಿದೆ. ಇನ್ನು ಆ್ಯಡ್ ಲಿಂಕ್ ಅಂತ ನಿಮಗೆ ಪ್ಲಸ್ ಐಕಾನ್ ಥರ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ, ಅಲ್ಲನ್ನ ನೀವು ಆ್ಯಡ್ ಮಾಡಬೇಕು. ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಖಾಲಿ ಇದೆಯಲ್ಲ, ಇದರಲ್ಲಿ ನಿಮ್ಮ ಡಿಸ್ಕ್ರಿಪ್ಷನ್ನ ಹಾಕಬೇಕು. ಆ್ಯಂಡ್ ನೇಮ್ನು ಇದೆಯಲ್ಲ, ನೀವು ನೇಮ್ ಬಂದುಬಿಟ್ಟು 14 ಡೇಸ್ಗೆ ಒಂದ್ಸಲನೇ ಚೇಂಜ್ ಮಾಡೋದು, ಓಕೆನಾ. ಸೊ ಮತ್ತೆ ನೇಮ್ ಚೇಂಜ್ ಮಾಡಿಬಿಡಿ, ನಿಮ್ಮ ಮತ್ತೆ ಗೊತ್ತಾಗಲ್ಲ ಆಡಿಯನ್ಸ್ಗೆ. ಒಂದು ಸಲ ಯೂನಿಕ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಒಂದೇ ಸಲ ಚೇಂಜ್ ಮಾಡಿ ನಿಮ್ಮ ನೇಮ್ನ, ಓಕೆನಾ ಗೈಸ್. ಈಗ ನಾನು ನಿಮಗೆ ಲಿಂಕ್ ಆ್ಯಡ್ ಮಾಡಿ ತೋರಿಸ್ತೀನಿ. ಫೇಸ್ಬುಕ್, ಫಾಲೋ ಮೀ ಆನ್ ಫೇಸ್ಬುಕ್ ಅಂತ ಹಾಕ್ತೀನಿ ಟೈಟಲ್, ಓಕೆನಾ. ಓಕೆ, ಅದಾದಮೇಲೆ ಇಲ್ಲಿ ನಾವು ಲಿಂಕ್ನ ಆ್ಯಡ್ ಮಾಡಬೇಕು. ಸೊ ಫೇಸ್ಬುಕ್ನ ಓಪನ್ ಮಾಡಿಕೊಂಡು, ಎಲ್ಲೋ ಇದು ಫೇಸ್ಬುಕ್ಕು. ಸೊ ಫೇಸ್ಬುಕ್ನ ಓಪನ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಪ್ರೊಫೈಲ್ನ ಓಪನ್ ಮಾಡ್ಕೊತೀನಿ, ಓಕೆನಾ. ಪ್ರೊಫೈಲ್ನ ಓಪನ್ ಮಾಡ್ಕೊಂಡಾದ್ಮೇಲೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಕಾಪಿ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಫೇಸ್ಬುಕ್ದು. ಸೊ ಇದು ಕಾಪಿ ಮಾಡಿದರೆ ನಿಮ್ಮ ಲಿಂಕ್ ಏನಿದೆ ನಿಮ್ಮ ಪ್ರೊಫೈಲ್ದು ಕಾಪಿ ಆಗುತ್ತೆ, ಓಕೆನಾ. ಸೊ ಇದ್ರ ಮೇಲೆ ಸಿಂಪಲಿ ಒಂದು ಸಲ ಟ್ಯಾಪ್ ಮಾಡಿ ಲಿಂಕ್ ಕಾಪಿ ಆಗುತ್ತೆ. ಸೊ ಬ್ಯಾಕ್ ಬಂದುಬಿಟ್ಟು ನಾವೇನು ಮಾಡೋಣ, ಆ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಬೇಕಷ್ಟೇ, ಓಕೆನಾ. ಸೊ ಪೇಸ್ಟ್ ಮಾಡಿದರೆ ನಮ್ಮದೇನಾಯಿತು, ಈಗ ಫೇಸ್ಬುಕ್ದು ಏನು ಲಿಂಕ್ ಇತ್ತು ಅದು ಆ್ಯಡ್ ಆನ್ ಆಗಿದೆ. ಸೊ ಅದಾದಮೇಲೂ ನಾನು ನಿಮಗೆ ಇನ್ನೊಂದು ಲಿಂಕ್ನು ಕೂಡ ಆ್ಯಡ್ ಮಾಡಿ ತೋರಿಸ್ತೀನಿ, ಓಕೆನಾ. ಟ್ವಿಟರ್ ಲಿಂಕು. ಸೊ ಇಲ್ಲಿ ಮತ್ತೆ ಇನ್ನೊಂದು ಸಲ ನಾವು ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡೋಣ. ಆ್ಯಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಬರುತ್ತೆ ನಿಮಗೆ ಟೈಟಲ್ ಹಾಕೋದು, ಓಕೆನಾ. ಸೊ ಟೈಟಲ್ಲು ನಾವು ಫಾಲೋ ಮೀ ಆನ್ ಟ್ವಿಟರ್ ಅಂತಲೂ ಹಾಕ್ಬೋದು, ಇಲ್ಲ ಹೊಸ ನೇಮ್ ಏನಿದೆ ಅದನ್ನು ನೀವು ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಫಾಲೋ ಮೀ ಆನ್ ಟ್ವಿಟರ್ ಅಂತಲೇ ಹಾಕ್ತೀನಿ. ಸೊ ಇಲ್ಲಿ ಹಾಕಿದ್ದೀನಿ, ಓಕೆನಾ. ಸೊ ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ. ಈಗ ನಮಗೇನು ಬೇಕು, ಲಿಂಕ್ ಬೇಕು. ಸೊ ನಾವೇನು ಮಾಡೋಣ, ಟ್ವಿಟರ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಪ್ರೊಫೈಲಲ್ಲಿ ಹೋಗೋಣ. ಪ್ರೊಫೈಲಲ್ಲಿ ಹೋದ್ಮೇಲೆ ಇಲ್ಲಿ 3 ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಶೇರ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್, ಕಾಪಿ ಅಂತ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲ್ಲಿ ಕಾಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ಏನಿದೆ ಅದು ಕಾಪಿ ಆಗುತ್ತೆ. ಸೊ ಇಲ್ಲಿ ಪೇಸ್ಟ್ ಮಾಡಬೇಕು ಆ ಲಿಂಕ್ನ, ಓಕೆನಾ. ಓಕೆ, ಸೊ ನಮ್ಮದು ಟ್ವಿಟರು, ಫೇಸ್ಬುಕ್ಕು ಟ್ವಿಟರು ಇದೆರಡು ಲಿಂಕ್ ಹಾಕ್ಬಿಟ್ಟು ನಾನು ಆ್ಯಡ್ ಆನ್ ಮಾಡಿದ್ದೀನಿ. ಅದಾದಮೇಲೆ ಇಲ್ಲಿ ಪಬ್ಲಿಷ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಬ್ಲಿಷ್ ಆಗುತ್ತೆ. ಇದಾಯಿತು ನಿಮ್ಮದು ಎಕ್ಸ್ಟ್ರಾ ಲಿಂಕ್ಸು ಏನಿದೆ ಸೋಷಲ್ ಮೀಡಿಯಾದಲ್ಲಿ ಎಷ್ಟು ಲಿಂಕ್ಸ್ ಇದೆ ಅದನ್ನೆಲ್ಲ ನಾವಿಲ್ಲಿ ಆ್ಯಡ್ನ ಮಾಡಿದ್ದೀವಿ, ಓಕೆನಾ. ಇದಾಯಿತು ನಮ್ಮದು ಚಾನಲ್ ಕಸ್ಟಮೈಸೇಷನಲ್ಲಿ ಸೆಟ್ಟಿಂಗು. ಅದಾದಮೇಲೆ ಸೆಟ್ಟಿಂಗಲ್ಲಿ ಹೋಗಿ ಮೇನ್ ನಾವು ಸೆಟ್ಟಿಂಗ್ ಮಾಡ್ತೀವಲ್ಲ, ಅದಾದಮೇಲೆ ಕೆಳಗಡೆ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೀವರ್ಡ್ಸು ನಾನು ಹಾಕಿದ್ದೀನಲ್ಲ, ಸುಮಾರು ಜನ ಈ ಕೀವರ್ಡ್ಸ್ನೇ ಹಾಕಲ್ಲ, ಓಕೆನಾ. ಈ ಕೀವರ್ಡ್ಸ್ ಏನಂದರೆ ನಿಮ್ಮ ಚಾನಲ್ಲು ಯಾವ ಕ್ಯಾಟಗರಿಯಲ್ಲಿದೆ ಅದು, ಮತ್ತು ನಿಮ್ಮ ನೇಮ್ ಕೀವರ್ಡ್ಸು. ಸುಮಾರು ಜನ ಹೇಳ್ತಾರೆ ನನಗೆ ಸರ್ಚಲ್ಲಿ ಬರ್ತಿಲ್ಲ ನನ್ನ ನೇಮ್ ಅಂತ. ಸೊ ಈ ಕೀವರ್ಡ್ಸ್ ಹಾಕಿದ್ರೇ ಸರ್ಚಲ್ಲಿ ಬರೋದು ನಿಮ್ಮ ನೇಮು, ಓಕೆನಾ. ಸರ್ಚಲ್ಲಿ ಬರಬೇಕಂದ್ರೆ ಕೀವರ್ಡ್ಸ್ ಎಲ್ಲ ಹಾಕಿ, ಓಕೆ. ಚಾನಲಲ್ಲಿ ಯಾವ ಕ್ಯಾಟಗರಿಯಲ್ಲಿ ವರ್ಕ್ ಮಾಡ್ತೀರಾ ಆ ಕ್ಯಾಟಗರಿದು ಕೀವರ್ಡ್ಸ್ ಹಾಕಿ, ಆಮೇಲೆ ನಿಮ್ಮ ನೇಮ್ನು ಹಾಕಿ, ಓಕೆನಾ. ಅದಾದಮೇಲೆ ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಇದು ಫಸ್ಟ್ನೇದು ಬಂದುಬಿಟ್ಟು ಅದೇ ಆಗಿರುತ್ತೆ, ನೀವೇನು ಮಾಡೋದೇ ಬೇಕಾಗಿಲ್ಲ,
ಓಕೆನಾ. ಸೆಕೆಂಡ್ನೇದು ಬಂದುಬಿಟ್ಟು ಜಸ್ಟ್ ನೀವು ಫೋನ್ ನಂಬರ್ ವೆರಿಫೈ ಮಾಡೋದು. ಫೋನ್ ನಂಬರ್ ಹಾಕಿದರೆ ಒಂದು OTP ಬರುತ್ತೆ. OTP ಬಂದುಬಿಟ್ಟು ಅಲ್ಲೇ ಹಾಕೋದಷ್ಟೇ, ಬೇರೆ ಏನು ಕೆಲಸ ಇಲ್ಲ. OTP ಹಾಕಿದರೆ ಫೋನ್ ನಂಬರ್ ವೆರಿಫೈ ಆಗುತ್ತೆ. ಸೊ ಕೆಲವೊಬ್ರು ಕೇಳ್ತಾರೆ, ನನ್ನ ಥಂಬ್ನೇಲ್ ಹಾಕೋಕ್ಕೆ ಆಪ್ಷನ್ ಬರ್ತಿಲ್ಲ, ಥಂಬ್ನೇಲ್ ಆ್ಯಡ್ ಆಗ್ತಿಲ್ಲ ಅಂತ. ಸೊ ನೀವು ಇದು ಎರಡನೇದು ಎಲಿಜಿಬಲ್ ಮಾಡಿದರೆ ಮಾತ್ರ ನೀವು ಥಂಬ್ನೇಲ್ ಮಾಡೋಕ್ಕಾಗೋದು. ಆ್ಯಂಡ್ 15 ಮಿನಿಟ್ಗಿಂತ ಜಾಸ್ತಿ ವೀಡಿಯೋ ಮಾಡೋಕ್ಕಾಗೋದು. ಆ್ಯಂಡ್ ಲೈವ್ ಸ್ಟ್ರೀಮ್ನು ಮಾಡೋಕ್ಕಾಗೋದು. ಲೈವ್ ಸ್ಟ್ರೀಮ್ ಯಾರೆಲ್ಲ ಮಾಡೋಕ್ಕಾಗ್ತಿಲ್ಲ, ಸೊ ಫೋನ್ ನಂಬರ್ ಫಸ್ಟ್ ಹೋಗ್ಬಿಟ್ಟು ವೆರಿಫೈ ಮಾಡಿ ಎಲ್ಲರೂ ಲೈವ್ ಸ್ಟ್ರೀಮ್ ಮಾಡ್ಬೋದು. ಆ್ಯಂಡ್ ಥಂಬ್ನೇಲ್ ಹಾಕೋಕ್ಕೆ ಆಗ್ಬೋದು. ಓಕೆನಾ. ಲಾಸ್ಟ್ನೇದು ಏನಂದರೆ ನಿಮ್ಮದು ಫ್ಯೂಚರ್ ಎಲಿಜಿಬಿಲಿಟಿಯಲ್ಲಿ ಇದು ಲಾಸ್ಟ್ನೇದು ಬಂದುಬಿಟ್ಟು ID ವೆರಿಫಿಕೇಷನ್ ಏನಿದೆ ನೀವು ಮಾಡಬೇಕು. ಓಕೆನಾ. ಇಲ್ಲ ಅಂದರೆ ನೀವು ಫೇಸ್ ಕ್ಯಾಮ್ ವೀಡಿಯೋಸ್ ಏನಾದರೂ ಮಾಡ್ತಿದ್ರೆ ಅದೇ ಎಲಿಜಿಬಲ್ ಆಗುತ್ತೆ, ನೀವೇನು ಮಾಡೋದೇ ಬೇಕಾಗಿಲ್ಲ. ಇಲ್ಲ ಅಂದರೆ ನೀವು ಫೇಸ್ಲೆಸ್ ವೀಡಿಯೋ ಏನಾದರೂ ಮಾಡ್ತಿದ್ರೆ ID ಕೊಟ್ಟು ನೀವು ವೆರಿಫೈನ ಮಾಡ್ಕೋಬೋದು. ಯಾವುದಾದ್ರೂ ID ಇದ್ದರೆ ಅದು ಮಾಡ್ಬೋದು. ಇಲ್ಲ ಅಂದರೆ ನೀವು ವಿಡಿಯೋ ವೆರಿಫಿಕೇಷನ್ ಮಾಡ್ಬೋದು. ನಿಮ್ಮ ವಿಡಿಯೋ ಒಂದು ಏನಿದೆ ನಿಮ್ಮ ಜಿಮೇಲ್ಗೆ ಒಂದು ಜಿಮೇಲ್ ಬರುತ್ತೆ, ನೀವು ರಿಕ್ವೆಸ್ಟ್ ಮಾಡಿದರೆ ಆಗ ನೀವು ಫೇಸ್ನ ತೋರಿಸ್ಬೇಕು, ಅದು ವೆರಿಫೈ ಆಗಿಬಿಡುತ್ತೆ. ಓಕೆನಾ. ನಿಮ್ಮ ಫೇಸ್ ನೋಡಿಬಿಟ್ಟು ವೆರಿಫೈ ಆಗಿಬಿಡುತ್ತೆ, ಬೇರೆ ಏನು ತೊಂದರೆ ಇಲ್ಲ. ಓಕೆನಾ. ಅದಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ಕೆಳಗಡೆಗೆ ನೀವು ಬಂದರೆ ಅಪ್ಲೋಡ್ ಡಿಫಾಲ್ಟ್ಸಲ್ಲಿ ಅನ್ಲಿಸ್ಟೆಡಲ್ಲಿ ಇದೆಯಲ್ಲ, ಸೊ ಪಬ್ಲಿಕ್ಕು ಅನ್ಲಿಸ್ಟೆಡು ಪ್ರೈವೇಟ್ ಇರುತ್ತೆ. ಸೊ ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ. ಓಕೆಲ್ಲ. ಅನ್ಲಿಸ್ಟೆಡಲ್ಲೇ ಇರಬೇಕು ನೀವು, ಯಾಕಂದರೆ ನೀವು ಪಬ್ಲಿಷಲ್ಲಿ ಇಡಬೇಡಿ. ನೀವು ಡೈರೆಕ್ಟ್ ಪಬ್ಲಿಕ್ ಮಾಡಿದರೆ ನಿಮ್ಮ ವಿಡಿಯೋ ಪಬ್ಲಿಕ್ಕೇ ಆಗಿಬಿಡುತ್ತೆ, ನೀವು ಏನು ಸೆಟ್ಟಿಂಗ್ನೂ ಮಾಡೋಕ್ಕಾಗಲ್ಲ ಆಮೇಲೆ ಪಬ್ಲಿಕ್ ಮಾಡಿದರೆ. ಓಕೆನಾ. ಫಸ್ಟೇ ಅನ್ಲಿಸ್ಟೆಡಲ್ಲಿದ್ದರೆ ನೀವು ಈಸಿಲಿ ಎಡಿಟೆಲ್ಲ ಏನಿದೆ ಮಾಡ್ಕೋಬೋದು. ಇನ್ನೂ ಏನಾದರೂ ಆ್ಯಡ್ ಆನ್ ಮಾಡಬೇಕಂದ್ರೆ ಮಾಡ್ಕೋಬೋದು. ಓಕೆನಾ ಗೈಸ್. ಸೊ ಇದಿಷ್ಟಾಯಿತು ನಮ್ಮ ಮೇನ್ ಸೆಟ್ಟಿಂಗು. ನಾನು ತೋರಿಸ್ಬಿಡ್ತೀನಿ ಒಂದ್ಸಲ ಲಿಂಕ್ಸ್ ಎಲ್ಲ ಏನು ಆ್ಯಡ್ ಮಾಡಿದ್ವಲ್ಲ ಈಗ ಪ್ರೊಫೈಲಲ್ಲಿ ಹೋಗ್ಬಿಟ್ಟು. ಸೊ ನೀವು ನೋಡಿ ಒಂದ್ಸಲ. ಓಕೆನಾ. ಸೊ ಈಗ ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸೊ ನೀವು ನೋಡಿದ್ರಲ್ಲ, ಯಾಕಂದರೆ ಫೇಸ್ಬುಕ್ಕು ಮತ್ತು ಟ್ವಿಟರ್ದು ನಾನು ಆ್ಯಡ್ ಮಾಡಿದ್ದೀನಿ. ಫಸ್ಟು ಬಂದುಬಿಟ್ಟು ಏನು ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಅದೊಂದೇ ಇದ್ದಿದ್ದು. ಅದಾದಮೇಲೆ ಫೇಸ್ಬುಕ್ ಮತ್ತು ಟ್ವಿಟರ್ದು ಈಗ ಆ್ಯಡ್ ಮಾಡಿದ್ನಲ್ಲ, ಅದೇ ಥರ ಸೇಮು ನೀವು ಇನ್ಸ್ಟಾಗ್ರಾಮು ಫೇಸ್ಬುಕ್ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಇಷ್ಟೇ ಗೈಸ್, ಚಾನಲ್ ಚೆಕಿಂಗ್ ಮಾಡೋದು ಬೇರೆ ಏನು ದೊಡ್ಡ ವಿಷಯ ಅಲ್ಲ, ಇಷ್ಟೇ. ಓಕೆನಾ. ಈಸಿಯಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.